ದರ್ಬೆಯಲ್ಲಿ ಆಗಸ್ಟ್ 21ರಂದು ನಡೆದಂತಹ ಘಟನೆಗೆ ಸಂಬಂಧಿಸಿದಂತೆ 3 ಪ್ರಮುಖ ಬೇಡಿಕೆಯನ್ನ ಮುಂದಿಟ್ಟು ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಆಗಸ್ಟ್ 31ರಂದು ಪುತ್ತೂರು ಚಲೋ ಪ್ರತಿಭಟನೆಯ ಮೆರವಣಿಗೆ ಸಮಾವೇಶ ನಡೆಯಲಿಕ್ಕಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಸಹ ಕಾರ್ಯದರ್ಶಿ ಶರಣ್ ಪಂಪುವೆಲ, ಬಜರಂಗದಳ ವಿಭಾಗ ಸಹ ಸಂಚಾಲಕ ಪುನೀತ್ ಅತ್ತಾವರ, ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಪ್ರಶಾಂತ್ ಅವರು ಜಂಟಿಯಾಗಿ ತಿಳಿಸಿದ್ದಾರೆ. ದರ್ಬೆಯ ಘಟನೆಯಿಂದಾಗಿ ಗಾಯಗೊಂಡು ಪುತ್ತೂರು ಆದರ್ಶ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಅಂಜನಾ ಪೈ ಅವರ ಆರೋಗ್ಯ ವಿಚಾರಿಸಲು ಬಂದಿದ್ದ ಅವರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ಮುಸ್ಲಿಂ ಜಿಹಾದಿಗಳಿಂದ ಹಲ್ಲೆಗೊಳಗಾದ ಆ ತಾಯಿಯ ಭೇಟಿ ಮಾಡಲು ಇವತ್ತು ನಾವು ಬಂದಿದ್ದೇವೆ. ಇವತ್ತು ಹಿಂದೂ ಜಾಗರಣ ವೇದಿಕೆ ಕರೆಕೊಟ್ಟ ಸ್ವಯಂ ಪ್ರೇರಿತ ಬಂದಿಗೂ ಹಿಂದೂ ಸಮಾಜ ಸಹಕಾರವನ್ನ ನೀಡಿದೆ. ಆದರೆ ಆ ತಾಯಿಗೆ ಹಲ್ಲೆ ಮಾಡಿದವರನ್ನ ಇಷ್ಟರವರೆಗೆ ಬಂಧನ ಮಾಡಿಲ್ಲ. ನಮ್ಮ ಆಗ್ರಹ ಇಷ್ಟೇ, ಅವರನ್ನ ಬಂಧಿಸಬೇಕು. ಈ ಘಟನೆಯ ಹಿಂದಿರುವ ನಿಷೇಧಿತ PFI ಸಂಘಟನೆಯ ಕಾರ್ಯಕರ್ತರನ್ನ ಕೂಡ ತನಿಖೆ ಮಾಡಬೇಕು. ತಾಯಿಯ ರಕ್ಷಣೆಗೆ ಬಂದ ಅವರ ಮಗನ ಮೇಲೆ ಇವತ್ತು ಕೇಸು ದಾಖಲು ಮಾಡಿ ಅವನ ಮೇಲೆ ಕೊಲೆ ಯತ್ನದ ಕೇಸು ದಾಖಲು ಮಾಡಿ ಅವನನ್ನ ಇವತ್ತು ಜೈಲಿಗೆ ಹಾಕಿದ್ದಾರೆ. ಅವನ ಮೇಲೆ ಹಾಕಿದಂತಹ 307 BNS ಸೆಕ್ಷನ್ 109 ಸೆಕ್ಷನ್ ಅನ್ನ ಕೂಡ ತೆಗಿಬೇಕು ಎಂಬ ನಿಟ್ಟಿನಲ್ಲಿ ಆಗಸ್ಟ್ 31ರ ಸೋಮವಾರ ಇಡೀ ಹಿಂದೂ ಸಮಾಜವನ್ನ ಒಟ್ಟು ಸೇರಿಸಿ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ವತಿಯಿಂದ ಪುತ್ತೂರು ಚಲೋ ಎಂಬ ಕಾರ್ಯಕ್ರಮವನ್ನ ಬಹಳ ದೊಡ್ಡದಾದ ಒಂದು ಪ್ರತಿಭಟನೆಯನ್ನ ಪುತ್ತೂರಿನಲ್ಲಿ ನಾವು ನಡೆಸಲು ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಹಿಂದೂ ಸಮಾಜದ ಯುವಕರು, ಇಡೀ ಹಿಂದೂ ಸಮಾಜ, ಪುತ್ತೂರಿನ ವ್ಯಾಪಾರಸ್ಥರು, ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದ್ ಮಾಡುವಂತೆ ಕರೆ ಕೊಡುವುದಿಲ್ಲ. ಆದ್ರೆ ಅವರೆಲ್ಲ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡ್ತೇವೆ. ವಿಶ್ವ ಹಿಂದೂ ಪರಿಷತ್, ಬಜರಂಗದಳದ ಪ್ರಾಂತಾಧಿಕಾರಿಗಳು, ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಮಟ್ಟದ ಪ್ರಮುಖರ ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಎಂದು ಹೇಳಿದ್ರು. ಮತ್ತು ಆ ತಾಯಿಯ ರಕ್ಷಣೆಗೆ ಬಂದ ಅವರ ಮಗನ ಮೇಲೆ ಇವತ್ತು ಕೇಸು ದಾಖಲು ಮಾಡಿ ಅವನ ಮೇಲೆ ಕೊಲೆ ಯತ್ನ ಕೇಸು ದಾಖಲು ಮಾಡಿ ಅವರನ್ನು ಇವತ್ತು ಜೈಲಿಗಟ್ಟಿದ್ದಾರೆ. ಅವನ ಮೇಲೆ ಹಾಕಿದಂತಹ 307 ಅಂದರೆ BNS ಸೆಕ್ಷನ್ 109 ಆ ಸೆಕ್ಷನ್ ಅನ್ನು ಕೂಡ ತೆಗೆಯಬೇಕು ಎಂಬ ನಿಟ್ಟಿನಲ್ಲಿ 31ನೇ ತಾರೀಕು ಸೋಮವಾರದಂದು ಇಡೀ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸಿ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ವತಿಯಿಂದ ಪುತ್ತೂರು ಚಲೋ ಎಂಬ ಕಾರ್ಯಕ್ರಮವನ್ನು ಬೃಹತ್ ದೊಡ್ಡದಾದ ಒಂದು ಪ್ರತಿಭಟನೆಯನ್ನು ಪುತ್ತೂರಿನಲ್ಲಿ ನಾವು ನಡೆಸಲು ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹಿಂದೂ ಸಮಾಜದ ಯುವಕರು, ಇಡೀ ಹಿಂದೂ ಸಮಾಜ, ಈ ಪುತ್ತೂರಿನ ವ್ಯಾಪಾರಸ್ಥರು, ವರ್ತಕರು ಆ ಪುತ್ತೂರು ಜಿಲ್ಲೆಯ ತಮ್ಮ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದ್ ಮಾಡಿ ನಮ್ಮ ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗವಾಗಿದ್ದಾರೆ. ಅದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್, ಬಜರಂಗದಳದ ಪ್ರಾಂತಾಧಿಕಾರಿಗಳು, ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಮಟ್ಟದ ಪ್ರಮುಖರು ಎಲ್ಲರೂ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಎಲ್ಲ ಪರಿವಾರ ಸಂಘಟನೆಗಳ ಬೈಠಕ್ ಆದ ನಂತರ ಒಂದು ದೊಡ್ಡ ರೀತಿಯ ಪ್ರತಿಭಟನಾ ಸಭೆ, ಆ ಸಭೆಯ ನಂತರ ಒಂದು ಪ್ರತಿಭಟನಾ ಮೆರವಣಿಗೆ ಮತ್ತು ದೊಡ್ಡ ಮಟ್ಟದ ಒಂದು ಸಭೆ ನಡೆಯಲಿಕ್ಕಿದೆ. ಆ ಸಭೆಯಲ್ಲಿ ಎಲ್ಲ ಹಿಂದೂ ಸಂಘಟನೆ ಪ್ರಮುಖರು ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ.